ಇತ್ತೀಚೆಗೆ ಒಬ್ಬ ಹುಡುಗ ಬೆಂಗಳೂರವನು, ಅಣ್ಣ ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ಅದು ನನಗೆ ತುಂಬ ಬೇಜಾರಾಗ್ತಾಯಿದೆ, ಆದರೆ ಈಗ ನಾನು ಅದನ್ನೇನಾದರೂ ಒಪ್ಕೊಂಡೆ ಅಂದರೆ ನನ್ನ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತಂದ. ಏನು ತಪ್ಪು ಅಂತ ಕೇಳಿದ್ದಕ್ಕೆ, ಅಣ್ಣ ನಾನು ಒಬ್ಬರು ಪಾರಿವಾಳನ ಕಳ್ತನ ಮಾಡಿದ್ದೀನಿ ಅಂದ. ಬಟ್ ಎಲ್ಲಿ ಕಳ್ತನ ಆಗಿದೆ, ಯಾರು ಮಾಡಿದರು ಅನ್ನೋದನ್ನ ನಾನು ಇದನ್ನೆಲ್ಲೂ ಹೇಳೋಕ್ಕೋಗಲ್ಲ. ಅದನ್ನ ಹೆಂಗೆ ಸರಿಪಡಿಸ್ಕೋಬೇಕು ಅಂತಲೂ ನಾನು ಅವನಿಗೆ ಹೇಳಿದ್ದೀನಿ. ಏನಪ್ಪ ಅಂದರೆ, ಬೆಂಗಳೂರಲ್ಲಿ ಒಬ್ಬ ಹುಡುಗ ಒಂದು 17 ವರ್ಷ ಅಂತೆ, ಪಾರಿವಾಳ ಮುಂಚೆ ಸಾಕ್ತಾಯಿದ್ದ. ಬಟ್ ಅವನ ಪಾರಿವಾಳನ ಮನೆ ಹೊರಗಡೆ ಇಟ್ಟಾಗ ಯಾರೋ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಅವನೇನು ಮಾಡಿದ್ದಾನೆ, ಒಬ್ಬರು ಒಳ್ಳೆ ಮನೆಗೆ, ಅವರು ಒಳ್ಳೊಳ್ಳೆ ಟೈಮ್ ಬಿಟ್ಟಿದ್ದಾರೆ ಅಂಥವ್ರ ಮನೆಗೆ ಬಿಲ್ಡಿಂಗ್ ಹತ್ತಿ ಪಾರಿವಾಳನ ಕಳ್ತನ ಮಾಡಿದ್ದಾನೆ, ಒಂದು 4ರಿಂದ 5 ಪಾರಿವಾಳನ. ಬಟ್ಟು ತಗೊಂಡು ಬಂದಮೇಲೆ ಏನು ಮಾಡಿದ್ದಾನೆ, ಏನು ಜಾಸ್ತಿ ದೂರ ಇಲ್ಲ ಅವ್ರ ಮನೆಗೂ ಅಲ್ಲಿಗೂ, ಒಂದು ಅರ್ಧ ಕಿಲೋಮೀಟ್ರ್ ದೂರ ಇರ್ಬೋದು. ಬಟ್ ಅಲ್ಲಿಂದ ಒಂದು 2 ಪಾರಿವಾಳನ ಏನು ಮಾಡಿದ್ದಾನೆ, ರೆಕ್ಕೆ ಕಟ್ಟಿದ್ದವು ತಪ್ಪಿಸ್ಕೊಂಡು ಮತ್ತೆ ಅವ್ರ ಮನೆಗೆ ಹೋಗಿದ್ದಾವೆ. ಇನ್ನೆರಡು ಪಾರಿವಾಳನ ಎಲ್ಲಿ ಗೊತ್ತಾಗುತ್ತೆ ಅಂತೇಳಿ ಅವನೇನು ಮಾಡಿದ್ದಾನೆ, ದೂರದ ರಿಲೇಷನ್ ಅವ್ರ ಊರಿಗೆ ಕೊಟ್ಟು ಕಳಿಸಿದ್ದಾನೆ. ಬಟ್ ಅವರು ಕಳ್ಕೊಂಡ್ರು ಅವೆರಡೂ. ಅಣ್ಣ ಎಷ್ಟು ಕಷ್ಟ ಬಿದ್ದು ಪಾರಿವಾಳನ ಕಳ್ತನ ಮಾಡಿದೆ, ಬಟ್ ನನ್ನ ಹತ್ರ ಇದ್ದಿದ್ದು 2 ಪಾರಿವಾಳನೂ ವಾಪಸ್ ಹೋಯ್ತು, ಅಲ್ಲಿ ಕೊಟ್ಟಿದ್ದು 2 ಕಳ್ತನ ಆಯಿತು, ಯಾಕಣ ಅಂತ ಅಂದ. ನೋಡ್ರಿ, ನಮ್ಮದೇ ನಾವು ದುಡ್ದಿದ್ದೆ ನಮ್ಮ ಹತ್ರ ಇರೋಲ್ಲ, ಅದ್ರಾಗೆ ನಾವು ಕಳ್ತನ ಮಾಡಿ ಮೋಸ ಮಾಡಿ ತೊಗೊಂಬಂದಿದ್ದು ಇರೋದಿಲ್ಲ. ಬಟ್ ಅವನಿಗೆ ಪಶ್ಚಾತ್ತಾಪ ಅನ್ನಿಸ್ತು, ನಾವಲ್ಲಿ ಕಳ್ತನ ಮಾಡೋ ಬದಲಿ ಕೇಳಿಸ್ಕೊಂಡಿದ್ರೂ ಈ ಥರ ಆಗ್ತಾ ಇರಲಿಲ್ಲ. ಅವನಿಗೆ ಏನೋ ಒಂಥರ ಫೀಲಿಂಗ್ ಕಾಡ್ತಾ ಇದೆ, ಅಣ್ಣ ನಾನೀಗ ಮಾಡಿರೋ ತಪ್ಪಿಗೆ ಏನು ಪಶ್ಚಾತ್ತಾಪ, ಏನು ಮಾಡಲಿ ಅಂತ ಅಂದ. ಏನೂ ಮಾಡಬೇಡ, ನೀನು ಸಾಯೋವರೆಗೂ ನಾನು ಈ ಥರ ಕಳ್ತನ ಮಾಡಿದ್ದೀನಿ ಅನ್ನೋದು ಅವ್ರ ಹತ್ರನೂ ಹೇಳ್ಕೊಳಕ್ಕೆ ಹೋಗಬೇಡ, ಈ ತಪ್ಪನ್ನ ಮುಂದೆ ಎಂದೂ ಮಾಡಬೇಡ. ನೀನು ಈ ಒಂದು ಏಜ್ ಇರುತ್ತೆ, ಆ ಏಜಲ್ಲಿ ಇದೆಲ್ಲ ಕಾಮನ್ನು ಅನಿಸುತ್ತೆ, ಪಾರಿವಾಳ ಕಳ್ತನ ಮಾಡಬೇಕು, ನಾನು ಅವರ ಅಕ್ಕಿಗೆ ಏನಾರು ಈ ಥರ ಅನ್ನಿಸ್ತಾ ಇರುತ್ತೆ, ಅವನು ಹೇಳಕ್ಕೆ ಬರಲ್ಲ. ಈಗ ಮಾಡಿದ್ಯಾ, ನಿನಗೆ ಅದ್ರದ್ದು ತಪ್ಪು ಅನ್ನೋದು ಗೊತ್ತಾಗಿದೆ. ಬಟ್ ನಾಳೆ ದಿನ ಈಗ ನೀನು ಮಾಡೋದಕ್ಕೆ ಕಾರಣ ಏನು, ನಿನ್ನ ಪಾರಿವಾಳನು ಯಾರೊಬ್ಬ ಕಳ್ತನ ಮಾಡಿದ, ನಿನಗೆ ಅದು ತುಂಬ ಕಾಡ್ತಾಯಿತ್ತು, ಎಷ್ಟು ಬೇಜಾರಾಯಿತು. ಅದೇ ಸ್ಥಿತಿ, ಅದೇ ಫೀಲಿಂಗ್ಸ್ ಅಲ್ಲಿ ಏನು ನೀನು ಬೇರೆಯವ್ರದ್ದು ಕಳ್ತನ ಮಾಡಿದೆ ಅವರಿಗೂ ಅದು ಫೀಲಿಂಗ್ಸ್ ತುಂಬ ಆಗಿರುತ್ತೆ. ಬಟ್ ಕೆಲವೊಂದು ಹತ್ರ ಹುಡುಕಿರ್ತಾರೆ, ಸಿಕ್ಕಿರೋದಿಲ್ಲ. ಒಂದು ಯೋಚನೆ ಮಾಡು, ನೀನೇ ಅಂತ ಗೊತ್ತಾದರೆ ಎಷ್ಟು ಗಂಭೀರ ಆಗುತ್ತೆ ಈ ಒಂದು ವಿಷಯ. ನಿಮ್ಮ ಮನೆ ಒಳಗಡೆ ನಿನ್ನ ಮರ್ಯಾದೆ ಹೆಂಗಿರ್ಬೋದು, ಅವ್ರೇನಾದ್ರು ಕಂಪ್ಲೇಂಟ್ ಕೊಟ್ಟು ಇಲ್ಲ ನಿನಗೆಲ್ಲರೂ ಸಿಕ್ಕಾಗ ಹೊಡೆದು ಏನಾರು ಒಂದು ಹೆಚ್ಚು ಕಮ್ಮಿ ಆಗೋಂಥ ಚಾನ್ಸಸ್ ಇರ್ತವೆ. ಈಗ ಮಾಡಿದ್ದು ತಪ್ಪು ಅಂತ ಅನಿಸಿದೆಯಲ್ಲ, ಅದಕ್ಕಿಂತ ಪಾಪ ಇನ್ನೊಂದಿಲ್ಲ. ಬಟ್ ಈ ತಪ್ಪನ್ನ ಮತ್ತೆಂದೂ ಮಾಡಬಾರ್ದು. ಮತ್ತು ನೀನು ಸಾಕಬೇಕು ಅಂತ ಡಿಸೈಡ್ ಆದಮೇಲೆ ನೀನು ಅದಕ್ಕೆ ಸೇಫ್ಟಿ ಕೊಡೋಂಗಿರಬೇಕು, ಕಳ್ತನ ಮಾಡದೇ ಇರೋವಂಥ ಜಾಗದಲ್ಲಿ ಇಡಬೇಕು. ಇವತ್ತು ನಿನ್ನವು ಕಳ್ತನ ಮಾಡಿದರು, ನೀನು ಇನ್ನೊಬ್ಬರು ಕಳ್ತನ ಮಾಡಿದೆ, ನಿನಗೂ ಏನೋ ಪಾರಿವಾಳ ಉಳಿಲಿಲ್ಲ, ನಿನ್ನವು ಕಳ್ತನ ಮಾಡಿರೋವು ನಾಳೆ ದಿನ ಅಲ್ಲಿಂದನೂ ಏನಾರು ಒಂದು ಆಗ್ಬೋದು. ಇದೊಂದು ರೀತಿ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಆ ಥರ. ಹಾಗಾಗಿ ಹೇಳೋದು, ಯಾವತ್ತೇ ಆಗಲಿ ಇನ್ನೊಬ್ಬರು ಮನಸ್ಸಿಗೆ ನೋವು ಮಾಡಿ ನಾವು ಅವ್ರ ಪಾರಿವಾಳನಾಗಲಿ ಅವ್ರ ವಸ್ತುಗಳನ್ನಾಗಲಿ ಕದ್ದಾಗ ಅವರಿಗೂ ಎಷ್ಟು ಹೊಟ್ಟೆ ಒಳಗಡೆ ನೋವಾಗಿರುತ್ತೆ, ಆ ಒಂದು ಕರ್ಮ ನಿಮಗೂ ಒಂದಲ್ಲ ಒಂದಿನ ತಟ್ಟುತ್ತೆ. ಬಟ್ ನಾನೇನು ಹೇಳೋದು ಅಂದರೆ, ಎಷ್ಟೋ ಜನಕ್ಕೆ ಮನೆ ಕಡೆ ದುಡ್ಡಿರೋದಿಲ್ಲ, ನೀವು ಇನ್ನೂ ಓದ್ತಾ ಇರ್ತೀರ, ಪಾರಿವಾಳ ಸಾಕಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಿಮಗೇನು ಅನಿಸುತ್ತೆ, ಯಾರು ಕೇಳಿದರೂ ಕೊಡೋಲ್ಲ. ಎಷ್ಟೋ ಜನ ಯಾಕೆ ಕೊಡೋಲ್ಲ ಅಂದರೆ, ನೀವಿನ್ನೂ ಹೊಸ್ದಾಗಿ ಸಾಕ್ತಿರೋದ್ರಿಂದ ನಿಮಗೆ ಕೊಟ್ಟರೆ ಹೆಂಗೆ ಸಾಕ್ತಾರೋ ಏನೋ ಅನ್ನೋ ಒಂದು ಭಯದಿಂದ ಎಷ್ಟೋ ಜನ ನಿಮಗೆ ಪಾರಿವಾಳಗಳ್ನ ಕೊಡೋದಿಲ್ಲ. ನೀವು ಒಂದು ಹತ್ರ ಪಾರಿವಾಳ ನಿಮಗೆ ಯಾರಾದರೂ ಕೊಡಬೇಕು ಅಂದರೆ ನೀವು ಫಸ್ಟು ಅಲ್ಲಿ ಸೈಕಲ್ ಹೊಡಿಬೇಕು, ಕೊಡೋಂಥ ವ್ಯಕ್ತಿಗೆ ನೀವು ಇಷ್ಟ ಆಗಬೇಕು, ನೀನು ಸ್ನೇಹ ಬೆಳೆಸ್ಕೋಬೇಕು, ಪ್ರೀತಿ ಬೆಳೆಸ್ಕೋಬೇಕು. ನೀವು ಅವ್ರ ಅಕ್ಕಿ ಹತ್ರ ಹೋಗಿ ಅವ್ರ ಅಕ್ಕಿ ಚಾಕ್ರಿ ಮಾಡಬೇಕು. ಚಾಕ್ರಿ ಅಂದರೆ ನೀವು ಅಲ್ಲಿ ಹೋಗಿ ನೀನು ಒಬ್ಬ ಶೋಕ್ದಾರ ಅನ್ನೋದನ್ನ ತೋರಿಸ್ಕೋಬೇಕು. ತೋರಿಸ್ಕೊಂಡಾಗ ಅಣ್ಣ ನನಗೂ ಸಾಕಬೇಕು ಅಂತ ಅನ್ನಿಸ್ತಾ ಇದೆ, ಒಂದು ಜೊತೆ ಕೊಡ್ರಿ ಅಂದರೆ ಅವರು ಒಂದು ಮಾತಾಡ್ದಂಗೆ ನಿನಗೆ ತಗೊಳ್ಳೋ ಮಗ, ನಿನಗಾದರೆ ತಗೋ ಅಂತ ಹೇಳಿ ಕೊಡೋವಂಥ ಒಂದು ಧೈರ್ಯ ಬರಬೇಕು ಅವರಿಗೆ. ಅವತ್ತು ನೀನು ಶೋಕ್ದಾರ ಆಗ್ತೀಯ, ಶೋಕಿ ಮಾಡೋಕ್ಕೆ ಈಸಿ ಆಗುತ್ತೆ. ಅದನ್ನ ಯಾವುದೂ ಮಾಡದೆ ಡೈರೆಕ್ಟಾಗಿ ನೀನು ಕಳ್ತನ ಮಾಡಿಬಿಟ್ರೆ ಹೆಂಗೆ ಶೋಕಿ ಮಾಡೋಕ್ಕಾಗುತ್ತೆ? ಆ ಶೋಕಿ ಏನಾಗುತ್ತೆ ಅಂದರೆ ಭಯದಲ್ಲೇ ಜೀವನ ಮಾಡಬೇಕಾಗುತ್ತೆ. ಯಾರು ಬಂದು ನೋಡಿಬಿಡ್ತಾರೋ ಅಕ್ಕಿನ, ಅವ್ರಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೋ ಏನು ಹೆಂಗೆ ಅಂತ ಹೇಳಿ ಜೀವನ ಪರ್ಯಂತ ನೀನು ಕದ್ದಿರೋ ಅಕ್ಕಿನ ಹೊರಗಡೆ ಬಿಡೋಕ್ಕಾಗಲ್ಲ. ಅದರಲ್ಲಿ ಮರಿ ಮಾಡಿಸಿ ಬಿಡಬೇಕು. ಅಷ್ಟೆಲ್ಲ ರಿಸ್ಕ್ ಪಡೋಕ್ಕಿಂತ ಒಂದು 4 ಜನದ ಹತ್ರ ವಿಶ್ವಾಸ ಬೆಳೆಸ್ಕೊಂಡು ಹೋಗಿ ಆ ಪ್ರೀತಿಯಿಂದ ಇಸ್ಕೊಂಡ್ರೆ ಕೊಡ್ತಾರೆ. ಯಾರು ವ್ಯಕ್ತಿ ನೋಡ್ರಿ, ಈ ಶೋಕಿ ಒಳಗಡೆ ಕರಗದೇ ಇರೋವಂಥ ವ್ಯಕ್ತಿ ಯಾರೂ ಇಲ್ಲ. ಅವ್ರ ವಿಶ್ವಾಸ ಬೆಳೆಸ್ಕೊಂಡ್ರೆ ಎಂಥ ಕಲ್ಲಂತ ಇರೋಂಥ ವ್ಯಕ್ತಿನೂ ಕೂಡ ತಗೋ ಅಂತೇಳಿ ಕೊಡೋವಂಥ ಒಂದು ಧೈರ್ಯ ಮಾಡೇ ಮಾಡ್ತಾರೆ. ಯಾವಾಗ ಅಂದರೆ ನಾವು ಅವರಿಗೆ
ಇವನು ಒಳ್ಳೆಯವನು, ಇವನು ಒಳ್ಳೆ ಶೋಕ್ದಾರ ಆಗ್ದಾನೆ, ಇವನು ಸಾಕೋಂಥ ನಾಲೆಡ್ಜ್ ಐತೆ, ಇವನಿಗೆ ಕೊಟ್ಟರೆ ನಮ್ಮ ಅಕ್ಕಿ ಉಳಿತವೆ ಅಂತ ಆ ಭಾವನೆ ಬಂದರೆ ನಿನಗೆ ಪಾರಿವಾಳ ಕೊಡ್ತಾರೆ. ಅದು ಏನೂ ಮಾಡಲ್ಲ, ನಾನು ಡೈರೆಕ್ಟ್ ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು, ನಾನು ಬರೀ ಪರಿಚಯ 15 ದಿನ 20 ದಿನ ಒಂದು ತಿಂಗಳಾಗಿರುತ್ತೆ ಕೊಟ್ಬಿಡ್ಬೇಕು ಅಂದರೆ ಹೆಂಗೆ ಕೊಡ್ತಾರೆ? ಇತ್ತೀಚೆಗೆ ನನಗೆ ಕೇಳ್ತಾ ಇರೋದು, ಅಣ್ಣ ಗಿವ್ ಅವೇ ಕೊಡ್ರಿ, ಯಾರು ಕಮೆಂಟಿಗೆ ಜಾಸ್ತಿ ಲೈಕ್ ಬರುತ್ತೆ, ಯಾರು ಜಾಸ್ತಿ ಶೇರ್ ಮಾಡ್ತಾರೆ ಅಂಥವರಿಗೆ ಪಾರಿವಾಳ ಕೊಡ್ಬೋದಲ್ವ, ಆ ಥರ ಚಾಲೆಂಜ್ ಇಡ್ರಿ. ನೋಡಿರಿ, ಅಂಥ ಒಂದು ಚಾಲೆಂಜು, ಅಂಥ ಒಂದು ಗಿವ್ ಅವೇ ನಾವು ಈ ಪಾರಿವಾಳದಲ್ಲಿ ಮಾಡೋಕ್ಕೆ ಇಷ್ಟಪಡಲ್ಲ. ಇದು ನಾವು ನಮ್ಮ ಪ್ರೀತಿಗೋಸ್ಕರ, ನಮ್ಮ ಖುಷಿಗೋಸ್ಕರ, ನಮ್ಮ ಸಂತೋಷಕ್ಕೋಸ್ಕರ ನಾವು ಸಾಕಿರೋಂಥ ಪಾರಿವಾಳ ಇದು. ಒಂದೊಂದು ಪಾರಿವಾಳದ ಮೇಲೆ ಒಂದೊಂದು ಸೆಂಟಿಮೆಂಟ್ ಇದ್ದಾವೆ, ಅದನ್ನು ಅರ್ಥ ಮಾಡ್ಕೊಳ್ರಿ. ನಾವು ಒಂದು ಪಾರಿವಾಳನ ಒಬ್ರಿಗೆ ಕೊಡ್ತಾಯಿದ್ದೀವಿ ಅಂದರೆ ಅವರಿಗೆ ಅದ್ರದ್ದು ನೋವು ಗೊತ್ತಾಗಬೇಕು. ನಾವು ಅದಕ್ಕೆ ಬಂಡವಾಳ ಹಾಕಿದ್ದೀವಿ, ನಾವು ಅದನ್ನು ಚೆನ್ನಾಗಿ ಸಾಕಬೇಕು. ಆ 2,000 ಕೊಟ್ಟು ತಂದಿದ್ದೀವಿ, 3,000 ಕೊಟ್ಟು ತಂದಿದ್ದೀವಿ, ಆ 3,000ನ ನಾವು ಹೆಂಗೆ ಜೋಡಿಸಿದ್ವಿ, ನಾವು ಅದನ್ನ ಎಲ್ಲಿಂದ ತಂದ್ವಿ, ಎಷ್ಟು ದಿನ ಕೆಲಸ ಮಾಡಿದ್ವಿ, ಆ ದುಡ್ಡನ್ನ ನಾವು ಹೆಂಗೆಲ್ಲ ರೆಡಿ ಮಾಡಿ ನಾವು ಪಾರಿವಾಳ ತಂದ್ವಿ, ಆ ಪಾರಿವಾಳದ ಮೇಲೆ ಕಾಳಜಿ ಇರುತ್ತೆ. ಇನ್ನೊಂದು, ಅವಾಗ ಏನು ಮಾಡ್ಕೊತಾನೆ, ಆ ಪಾರಿವಾಳನ ನೀಟಾಗಿ ನೋಡ್ಕೊತಾನೆ. ಅದೊಂದು ಆದರೆ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಿ ಎಷ್ಟು ಸೈಕಲ್ ಹೊಡೆದು ಎಷ್ಟು ನಾವು ಅವ್ರ ಹತ್ರ ವಿಶ್ವಾಸ ಬೆಳೆಸ್ಕೊಂಡು ತಂದ್ವಿ, ಅದಕ್ಕೂ ಒಂದು ಬೆಲೆ ಇರುತ್ತೆ. 2 ಥರ, ಒಂದು ನಿಮ್ಮ ಟೈಮ್ನೆಲ್ಲ ಇನ್ನೊಬ್ಬರು ಮನೆಗೆ ಹೋಗಿ ಕೊಟ್ಟು ಅವ್ರನ್ನ ಮಾತಾಡಿಸಿ ಅವ್ರ ಅಕ್ಕಿನ ಚಾಕರಿ ಮಾಡಿ ಅಲ್ಲೋಗಿ ಕಾಳು ನೀರು ಹಾಕಿ ಕೊನೆಗೆ ಅವ್ರ ಹತ್ರ ಇಸ್ಕೊಂಬಂದಾಗ ಅದ್ರದ್ದು ಅರಿವಿರುತ್ತೆ. ಇನ್ನೊಂದು, ನೀವು ಜೋಡಿಸಿರೋ ದುಡ್ಡು ಕೊಡ್ತಂದರೆ ಅರಿವಿರುತ್ತೆ. ಏನು ಮಾಡಿದೆ, ನಾನು ಏನು ಕಷ್ಟ ಬೀಳದೆ, ಯಾವುದೋ ಒಂದು ವ್ಯಕ್ತಿ ಬಂದ ಪಾರಿವಾಳ ತಗೋ ಅಂತ ಕೊಟ್ಟ, ನೀವೇನು ಮಾಡ್ತೀರಾ, 100ರಲ್ಲಿ ಎಲ್ಲೋ 2 ಮಾತ್ರನೇ ಅದನ್ನು ಉಳಿಸ್ಕೊತಾರೆ. ಇನ್ನು ಮಿಕ್ಕಿದ ಜನ ಏನೋ ಮೈಂಡಲ್ಲಿ ಇದು ಓಡುತ್ತೆ, ಅವು ಚೆನ್ನಾಗಿರಲಿಲ್ಲೇನೋ ಅದಕ್ಕೆ ಕೊಟ್ರೇನೋ, ಅವು ಆಡಲ್ಲೇನೋ ಅದಕ್ಕೆ ಕೊಟ್ರೇನೋ, ಅವು ಕೆಲ್ಸಕ್ಕೆ ಬರಲ್ಲೇನೋ ಅದಕ್ಕೆ ಕೊಟ್ರೇನೋ, ಈ ಒಂದು ಡೌಟ್ ಇರುತ್ತೆ. ಆ ಡೌಟ್ನ ನಿಮ್ಮ ಅಕ್ಕಪಕ್ಕದವ್ರು ಕೂಡ ಹೇಳ್ತಾರೆ, ಅದು ಆಡ್ತಿರ್ಲಿಲ್ಲೇನೋ ಕೊಟ್ಟ ನೀನು. ಬಟ್ ನಿಮಗೇನಾಗುತ್ತೆ, ಮನಸ್ಸು ಹೊಡೆದೋಗುತ್ತೆ. ಅದೇ ನೀವು ದುಡ್ಡು ಹಾಕಿರೋ ತಂದಿರೋ ಅಕ್ಕಿಗೆ ಟೈಮ್ನ ಕೊಡ್ತೀರಾ, ಮರಿನ ಮಾಡಿಸ್ತೀರಾ, ಆರಿಸ್ತೀರಾ, ಇಲ್ಲ ತಂದಿರೋ ಅಕ್ಕಿನೇ ಆರಿಸ್ತೀರಾ. ಆವಾಗ ನಿಮಗೆ ಅದ್ರದ್ದು ಐಡಿಯಾ ಬರುತ್ತೆ, ಬುದ್ಧಿ ಬರುತ್ತೆ, ಕೊನೆಗೆ ಅದನ್ನು ಸಾಕ್ತೀರಾ. ಅದನ್ನು ಹೊರತುಪಡಿಸಿ ನಾನು ಇವನಿಗೆ ಫ್ರೀ ಕೊಟ್ಟೆ, ಅವನಿಗೆ ಕೊಟ್ಟೆ. ನೋಡಿ, ನಾವು ನಮ್ಮ ಸುತ್ತಮುತ್ತ ಇರೋರಿಗೆ ಅಕ್ಕಿಗಳ್ನ ಕೊಟ್ಟಿದ್ದೀವಿ, ದುಡ್ಡಿಗೂ ಕೊಟ್ಟಿದ್ದೀವಿ, ವಿಶ್ವಾಸಕ್ಕೂ ಕೊಟ್ಟಿದ್ದೀವಿ. ತಗೊಂಡಿರೋ ವ್ಯಕ್ತಿ ನಮ್ಮ ಹತ್ರ ತುಂಬ ದಿನದಿಂದ ಸೈಕಲ್ ಹೊಡೆದು ನಮ್ಮ ಹತ್ರ ಒಳ್ಳೆಯವರು ಅಂತ ಅನ್ನಿಸ್ಕೊಂಡು ನನಗೂ ಮೈಂಡಲ್ಲಿ ಬಂದು ಇವನು ಒಳ್ಳೆಯವನು, ಇವನ ಕೈಯಲ್ಲಿ ಅಕ್ಕಿ ಕೊಟ್ಟರೆ ಉಳಿಸ್ಕೊತಾರೆ ಅಂತ ಒಂದು ಧೈರ್ಯ ಬಂದ ಮೇಲೆ ಅಕ್ಕಿ ಕೊಟ್ಟಿದ್ದೀವಿ. ಈಗ ಅವರಂತಾರೆ, ಸಾಕೋಣ ಜಾಗ ಇಲ್ಲ ಕಾಣಿಲ್ಲಿ, ಎಲ್ಲಿ ಬಿಡೋಣ ಗೂಡಲಿಲ್ಲ, ಬೇಡ ಕಾಣ ಕೊಡಬೇಡ ಅಂತ ಲೆವೆಲ್ಲಿಗೆ ನಮ್ಮ ಹತ್ರ ವಿಶ್ವಾಸ ಉಳಿಸ್ಕೊಂಡಿದ್ದಾರೆ, ಕೊಟ್ಟಿದ್ದೀವಿ. ಅದನ್ನು ಹೊರತುಪಡಿಸಿ ನೆನ್ನೆ ಸಾಕಿರೋರಿಗೆ ಬಾರಪ್ಪಿ ತಗೋ ಅಂತ ಹೇಳ್ಕೊಟ್ರೆ ಏನು ಮಾಡ್ತಾರೆ, ಅದ್ರದ್ದು ಐಡಿಯಾ ಬರೋಲ್ಲ. ಕೊಟ್ಟಿರೋ ಅಕ್ಕಿನ ಮಾರ್ಕೊಂಡಿರೋದು ಉಂಟು. ಹಾಗಾಗಿ ನಮಗೆ ಅನಿಸ್ಬೇಕು ನಾವು ಇಂಥವ್ರಿಗೆ ಕೊಡಬೇಕು ಅಂತ, ಅವಾಗ ಕೊಡ್ತೀವಿ. ದುಡ್ಡು ತೊಗೊಂಬರ್ತೀಯಾ, ಕೊಡ್ತೀವಿ. ಯಾಕೆ? ನೀನು ಆ ದುಡ್ಡಿಗೆ ಬೆಲೆ ಇರುತ್ತೆ, ನಿನಗೆ ತಂದಿರೋದಕ್ಕೊಂದು ಧೈರ್ಯ ಇರುತ್ತೆ, ಅದು ನಿನ್ನ ಸ್ವಂತಕ್ಕಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು 2 ಥರ ಅಕ್ಕಿ ಕೊಡ್ತೀವಿ, ಒಂದು ವಿಶ್ವಾಸ ಬಂದ ಮೇಲೆ, ಇನ್ನೊಂದು ದುಡ್ಡಿಗೆ. ಅದನ್ನು ಹೊರತುಪಡಿಸಿ ನಾನು ಯಾರಿಗೂ ಕೊಡೋಕ್ಕೆ ಹೋಗಲ್ಲ. ನಾಳೆ ದಿನ ನೀವು ಶೋಕ್ದಾರಾದ್ರೂ ನೀವು ಇದನ್ನೇ ಫಾಲೋ ಮಾಡಿರಿ. ಈಗ ಇವನು ಯಾರೋ ಬಂದ ಕೊಟ್ಟೆ, ಇವನು ಯಾರೋ ಬಂದ ಕೊಟ್ಟೆ, ಅವನು ಯಾರೋ ಬಂದ ಕೊಟ್ಟೆ ಅಂದರೆ ಏನಾಗುತ್ತೆ ಅಂದರೆ ಅವರಿಗೆ ಅದು ಐಡಿಯಾ ಬರೋಲ್ಲ. ಬೇರೆಯವ್ರು ಕೊಡ್ತಾಯಿದ್ದಾರೆ, ಕೊಡಲಿ, ಒಳ್ಳೆ ವಿಚಾರ. ಅವ್ರ ಥಾಟು, ಅವ್ರ ವಿಚಾರಗಳು ಬೇರೆ ಇರ್ತವೆ, ನನ್ನ ಯೋಚನೆ, ನನ್ನ ವಿಚಾರಗಳು ಬೇರೆ ಇರ್ತವೆ. ಹಂಗಂತ ನಾನು ನಂದು ರೂಲ್ಸೇ ಬೇರೆ ಇರುತ್ತೆ, ಬೇರೆ ರೂಲ್ಸೇ ಬೇರೆ ಇರುತ್ತೆ. ನಾನು ಹೇಳೋದೇನು ನೋಡಿರಿ, ಒಂದು ಪಾರಿವಾಳನ ನೀವು ಅದಕ್ಕೊಂದು ಬೆಲೆ ಕೊಡ್ತಂದಾಗಿರ್ಬೋದು, ಇಲ್ಲಾಂದರೆ ಒಬ್ಬರ ಹತ್ರ ವಿಶ್ವಾಸ ಬೆಳೆಸಿ ತುಂಬ ದಿನ ಆದಮೇಲೆ ಅವ್ರು ಕೊಟ್ಟಿರೋ ಅಕ್ಕಿಗಾಗಿರ್ಬೋದು ಬೆಲೆ ಜಾಸ್ತಿ. ಇದನ್ನು ಮೈಂಡಾಗಿ ಇಟ್ಕೊಂಡ್ರಿ. ಥ್ಯಾಂಕ್ ಯು.